ಹೊಸ ವರ್ಷ ಬರ್ತಾ ಇದೆ. ಇನ್ನೇನು 2 ದಿನ ಬಾಕಿ ಇರಬೇಕು, ಓನ್ಲಿ 2 ಡೇಸ್. ಆದರೆ ಇಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಒಂದು ರೀತಿ ಡ್ರಗ್ ಮಾಫಿಯಾ ಸುತ್ತುವರೆದು ಬಿಟ್ಟಿದೆ. ಈ ಸರ್ಕಾರ ಅದನ್ನು ತಡೆಯುವಂಥ ಪ್ರಯತ್ನ ಮಾಡಿಲ್ಲ. ನ್ಯೂ ಇಯರ್ಗೆ ಗೊತ್ತಿದೆ, ನೀವು ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಹುಬ್ಳಿ ಇರ್ಬೋದು, ಬೇರೆ ಬೇರೆ ಸಿಟೀಸ್ ಏನಿದೆ, ಮೈಸೂರು, ಇಲ್ಲೆಲ್ಲನೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನನ್ನು ಮಾಡ್ತಾರೆ. ಆದರೆ ಈ ಸೆಲೆಬ್ರೇಷನ್ನು ಪ್ರತಿ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಆಗ್ತಾಯಿತ್ತು, ಈ ಬಾರಿ ಡ್ರಗ್ ಸೆಲೆಬ್ರೇಷನ್ ಆಗ್ತಾಯಿತ್ತು. ಮಹಾರಾಷ್ಟ್ರದವ್ರು ಬಂದು ಮೈಸೂರಲ್ಲಿ ಡ್ರಗ್ ಫ್ಯಾಕ್ಟ್ರಿ ಇದೆ ಅಂತ ಕಂಡುಹಿಡಿತಾರೆ, ರೈಡ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಡ್ರಗ್ ಸೀಸ್ ಮಾಡ್ತಾರೆ. ಹೊರ ರಾಜ್ಯದ ಪೊಲೀಸರು ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆನ ಕಾಪಾಡ್ತಾರೆ, ಡ್ರಗ್ ಇದ್ದರೆ ಕಂಡುಹಿಡಿತಾರೆ, ಮಾಫಿಯಾಗಳನ್ನು ಹಿಡಿತಾರೆ. ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ. ಇದರ ಬಗ್ಗೆ ನಾನು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ನಿಲುವಳಿ ಸೂಚನೆಯನ್ನು ತಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟೆ, ಕರ್ನಾಟಕ ವ್ಯಸನ ಮುಕ್ತ ಮಾಡಿ ಅಂತೇಳಿ. ಅದಕ್ಕೇನು ಉತ್ತರ ಬರಲಿಲ್ಲ, ಉತ್ತರ ಅಲ್ಲೇ ಮಾಡಿಬಿಟ್ರು ಅವರು. ಇನ್ನು ಎರಡನೇದು ಪ್ರಮುಖವಾಗಿ ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಆ ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ, ಯಾರು, ವೇಣುಗೋಪಾಲ್. ಬೆಂಗಳೂರಿನ ನಾರ್ತ್ ಇಲ್ಲೇ ಕಸ ವಿಲೇವಾರಿ ಮಾಡೋಕ್ಕೆ ಒಂದು 5 ಎಕರೆ ಜಮೀನು ಅಲಾಟ್ ಆಗಿದೆ. ಏಕಾಏಕಿ ಅಲ್ಲಿ ಈ ಮುಸ್ಲಿಮರು ಬಂದು ಅಲ್ಲಿ ಶೆಡ್ಗಳು ಹಾಕೊಂಬಿಟ್ಟಿದ್ದಾರೆ. ಕಸ ವಿಲೇವಾರಿಗೆ ಇಟ್ಟಿದ್ದು, ಬೆಂಗಳೂರಿನ ಕಸ ವಿಲೇವಾರಿಗೆ ಹಣ ಕೊಟ್ಟು ಸರ್ಕಾರ ಅಲಾಟ್ ಮಾಡಿರೋದು ಕಾರ್ಪೊರೇಷನ್ಗೆ. ಅದನ್ನು ಕಾರ್ಪೊರೇಷನ್ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಕೇರಳದ ಮುಖ್ಯಮಂತ್ರಿ ಪಿನರಾಯ್ ಟ್ವೀಟ್ ಮಾಡ್ತಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ ಮುಸ್ಲಿಮರಿಗೆ ಅಲ್ಲಿ. ಅದು ಹಾಳಾಗೋಯ್ತು. ಏನೋ ಟ್ವೀಟ್ ಮಾಡಿದ್ದಾನೆ, ಜ್ಞಾನ ಇರಲಿಲ್ಲ, ಬುದ್ಧಿ ಇಲ್ಲ, ಮುಖ್ಯಮಂತ್ರಿಯಾಗಿ ಅವ್ರಿಗೇನೋ ಜ್ಞಾನ ತಪ್ಪಿರಬೇಕು, ಮಾಡಿದ್ದಾರೆ ಅಂತ. ಈಗ ನಿಯೋಗ ಬಂದ್ಬಿಟ್ಟಿದೆ ಅಲ್ಲಿನ ಕರ್ನಾಟಕ. ಅಲ್ಲಿನ ಒಬ್ಬ ರಾಜ್ಯಸಭಾ ಸದಸ್ಯ, ಒಬ್ಬ MLA ನಿಯೋಗ ಬಂದು ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ನಾಚಿಕಾಗಲ್ವ ನಿಮ್ಮ ಸರ್ಕಾರಕ್ಕೆ? ಹೆಂಗ್ರಿ ಬಿಟ್ರಿ ಅವ್ರನ್ನ? ಕರ್ನಾಟಕದ ನೆಲ ಜಲದ ಬಗ್ಗೆ ಗೌರವ ಇಲ್ಲ ಈ ಸರ್ಕಾರಕ್ಕೆ? ದಮ್ಮಿಲ್ವಾ ನಿಮಗೆ? ತಾಕತ್ತಿಲ್ವಾ? ಆ ಬಿಜಾಪುರದಲ್ಲಿ ಒಬ್ಬ ಸ್ವಾಮೀಜಿ, ಮಹಾರಾಷ್ಟ್ರದಿಂದ ಸ್ವಾಮೀಜಿ ಒಬ್ಬರು ಭಾಷಣ ಮಾಡೋಕ್ಕೆ ಬರ್ತಾರೆ ಅಂದರೆ ಏನು ಕೋರ್ಟ್ಗಳಿಗೆ ಹೋಗಿದ್ದೆ, ಲೋಯರ್ ಕೋರ್ಟು, ಹೈಕೋರ್ಟು, ಅವ್ರು ಬರಬಾರ್ದು ಅಂತ ಸ್ಟೇ ತಗೊಂಬಂದ್ರಿ. ಜಿಲ್ಲಾಧಿಕಾರಿ ಏನವ್ರಿಗೆ ಬ್ಯಾರಿಕೇಡು, ರಸ್ತೆಯಲ್ಲೂ ಬ್ಯಾರಿಕೇಡ್ಗಳು ಹಾಕ್ಬಿಟ್ಟು ಪೊಲೀಸವ್ರನ್ನ ಗನ್ನಿಟ್ಕೊಂಡು ನಿಲ್ಸಿದ್ರಿ. ಇವ್ರಿಗೆ ಯಾಕೆ ನಿಲ್ಸಿಲ್ಲ? ಇವ್ರಿಗೆ ಹೆಂಗೆ ಬಂದರು? ಇವರು ಯಾಕೆ ಬಂದರು? ಹೆಂಗೆ ಒಳಗಡೆ ಬಿಟ್ರಿ ಪರ್ಮಿಷನ್? ಇವ್ರನ್ನ ನಾಚಿಕೆ ಆಗೋಲ್ಲ? ನಮ್ಮ ನೆಲನ ಬಂದ್ಬಿಟ್ಟು ಅವರು ಕಾಮೆಂಟ್ ಮಾಡ್ತಾರೆ. ಅವ್ರ್ಯಾರೋ ಕಾಂಗ್ರೆಸ್ನ ಹೈಕಮಾಂಡ್ ವೇಣುಗೋಪಾಲ್ ವರದಿ ಕೇಳ್ತಾರೆ. ಇದನ್ನು ನಾಚಿಕೆ ಆಗಲ್ಲ? ಅಂದರೆ ಕೇರಳ ಅಂದರೆ ಈ ಕೇರಳ ಸರ್ಕಾರ ಕರ್ನಾಟಕವನ್ನು ರೂಲ್ ಮಾಡ್ತಾ ಇದೆಯಾ? ಕರ್ನಾಟಕದ ಜಮೀನುಗಳ ಮೇಲೆ ಕೇರಳ ಸರ್ಕಾರದ ಅಧಿಕಾರ ಇದೆಯಾ? ಕೊಟ್ಟವ್ರು ಯಾರು? ಈಗಾಗಲೇ ಆನೆ ತುಳಿತ ಆದಾಗ ನೀವು 25 ಲಕ್ಷ ಕಳಿಸ್ತೀರಿ, ಅಲ್ಲಿ ಮನೆ ಕಟ್ಟೋಕ್ಕೆ 10 ಕೋಟಿ ಕಳಿಸ್ತೀರಿ. ನಮ್ಮ ಟ್ಯಾಕ್ಸ್ ದುಡ್ಡು, ನಮ್ಮ ಬಡವರ ಟ್ಯಾಕ್ಸ್ ದುಡ್ಡು ಕರ್ನಾಟಕದ ಕೊಟ್ರಿ. ಇಲ್ಲಿ ಈಗ ನೋಡಿದ್ರೆ ನೆಲನೇ ಕೊಡ್ತಾ ಇದ್ದೀರಲ್ಲ. ಅವ್ರು ಬಂದು ಕಾಮೆಂಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇದೆಯಾ? ಇದು ಯಾರಾದರೂ ಹಿಂಗೆ ಬಿಡ್ತಾರಾ?
ತಡಿಬೇಕಾಗಿತ್ತಲ್ಲ ಅಲ್ಲಿ. ಮುಖ್ಯಮಂತ್ರಿ ಅದೇ ಗೊಂದಲ. ಮುಖ್ಯಮಂತ್ರಿ ಒಂದು ಸ್ಟೇಟ್ಮೆಂಟು, ಉಪಮುಖ್ಯಮಂತ್ರಿ ಒಂದು ಸ್ಟೇಟ್ಮೆಂಟು. ಉಪಮುಖ್ಯಮಂತ್ರಿ ಹೇಳ್ತಾರೆ ಇದು ನಮ್ಮ ನೆಲ, ಇದು ಕಾರ್ಪೊರೇಷನ್ದು, ಇದು ಅಕ್ರಮವಾಗಿ ಹಾಕ್ಕೊಂಡಿದ್ದಾರೆ. ಕಾನೂನೇ ಇದೆ, ಅಕ್ರಮ ಯಾರಿದ್ದಾರೆ ಅವ್ರು ತೆಗೆದಾಕಕ್ಕೆ ಕರ್ನಾಟಕದಲ್ಲಿ ಕಾನೂನೇ ಮಾಡಿಬಿಟ್ಟಿದ್ದೀರಿ ನಾವು, ಯಾರೇ ಇರಲಿ. ತೆಗೆದಿದ್ದು ಕರೆಕ್ಟು, ನಾನು ವರದಿ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಬುದ್ಧಿ ಇಲ್ದವ್ರು ವರದಿ ಹೆಂಗ್ರಿ ಕೇಳ್ತಾರೆ? ಈ ವರದಿ ಕೇಳಬೇಕಾ? ಕೇಂದ್ರದ ಕಾಂಗ್ರೆಸ್ ನಾಯಕರು ಯಾವುದೊಂದು ವರದಿ ಕೇಳಬೇಕು? ಏನೋ ಫ್ಲಡ್ ಆದರೆ, ಬರ ಬಂದರೆ ಇಂಥದ್ದಕ್ಕೆ ವರದಿ ಕೇಳ್ಬೋದು, ಅಂಥದ್ದು ವರದಿನೇ ಕೇಳಿಲ್ಲ ಕಾಂಗ್ರೆಸ್ ಅವರು ಇದುವರೆಗೂ. ಇಲ್ಲಿ ಯಾರೋ ಮುಸ್ಲಿಮರಿಗೆ ಮನೆ ಹೊಡೆದಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅಕ್ರಮವಾಗಿ ವಲಸೆ ಬಂದಿದ್ದು. ಹೌದು, ನಾನು ಹೇಳ್ತಾ ಇದ್ದೀನಿ, ಇವ್ರು ಯಾರು ಬಂದಿರೋರು, ಯಾರು ಇವರು ವಲಸೆ ಬಂದಿರೋರು? ಮುಖ್ಯಮಂತ್ರಿನೇ ಹೇಳಿದ್ದಾರೆ ಇವರು ನಮ್ಮವರಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಅವ್ರ ಸ್ಟೇಟ್ಮೆಂಟಲ್ಲೇ ಹೇಳಿದ್ದಾರೆ, ನೀವು ಅದನ್ನು ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಬಿತ್ತರ ಮಾಡಿದ್ದೀರಾ, ಅವರು ಬೇರೆಯವರು ಅಂತೇಳಿ. ಯಾರು ಬಾಂಗ್ಲಾದೇಶದಿಂದ ಬಂದವರ, ಪಾಕಿಸ್ತಾನದಿಂದ ಬಂದವರ? ಇವ್ರ ಪರವಾಗಿ ಅವ್ರು ಯಾಕೆ ಕೇರಳದವ್ರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ? ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ನೀವ್ಯಾರು ಕರ್ನಾಟಕದ ನೆಲ ಕೇಳೋಕ್ಕೆ ನಿಮ್ಗೇನು ಅಧಿಕಾರ ಇದೆ? ಇಷ್ಟು ಕೇಳಿದ್ರು ಕೂಡ ಇಲ್ಲಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಹೇಳ್ತಾರೆ ಅವ್ರನ್ನ ತೆರವು ಮಾಡಿಬಿಟ್ಟಿದ್ದೀರಿ, ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ನಿಮಗೆ? ಬೆಂಗಳೂರಲ್ಲಿ ಕೆರೆ ಒತ್ತುವರಿ ಮಾಡಿದಂಥವ್ರಿಗೆ, ರಾಜಕಾಲುವೆ ಒತ್ತುವರಿ ಮಾಡಿದವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಹೊಡೆದು ಅವ್ರನ್ನ ಓಡಿಸ್ಬಿಟ್ರು. ಶಾಲೆಗೆ ಹೋಗಿದ್ದ ಮಗು ಬೆಳಗ್ಗೆ ಶಾಲೆಗೆ ಹೋಯ್ತು, ನಿಮ್ಮ ಮಾಧ್ಯಮದಲ್ಲೇ ಬಂದಿರೋದು. ಶಾಲೆಗೆ ಹೋಯ್ತು, ಸಾಯಂಕಾಲ ಮನೆಗೆ 4 ಗಂಟೆ ಬರ್ತಾರೆ, ಎಂಟೈರ್ ಮನೆಯೇ ಇಲ್ಲ ಅಲ್ಲಿ. ರಾಜಕಾಲುವೆ ಒತ್ತುವರಿ. ಹಂಗಾರೆ ಅವ್ರಿಗೆಲ್ಲ ಯಾಕೆ ಅವ್ರು ಕಟ್ಕೊಂಡು ಅವರೆಲ್ಲ ಹಿಂದೂಗಳು ಅಂತನಾ? ರಾಜಕಾಲುವೆ ಒತ್ತುವರಿ, ಕೆರೆ ಒತ್ತುವರಿ ಮಾಡಿದವರು ಹಿಂದೂಗಳು. ಅವ್ರ ಮನೆ ಹೊಡೆದು ಹಾಕಿದ್ರೆ, ಅವ್ರನ್ನ ತೆಗೆದು ಬೀದಿಗೆ ಹಾಕಿದ್ರಿ ಅವ್ರನ್ನ. ಆ ಸ್ಕೂಲ್ ಮಕ್ಕಳಿಗೆ ಊಟನೂ ಸಿಕ್ಕಿಲ್ಲ, ಬಂದಾಗ ವಾಪಸ್ ಊಟ ಹಸುವಿನಿಂದ ಬಂದಿದ್ರು, ಊಟನೂ. ಅವ್ರ ಬಗ್ಗೆ ನಿಮ್ಮ ಕಾಳಜಿ ಇಲ್ಲ ಸಿದ್ದರಾಮಯ್ಯ. ಇವ್ರಿಗೆ ಬೇರೆ ವ್ಯವಸ್ಥೆ ಮಾಡ್ತೀರಿ ಅಂತ ಹೇಳ್ತೀರಲ್ಲ, ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ಮದು? ಉಪಮುಖ್ಯಮಂತ್ರಿ ನಾವು ಮಾಡಿ ಸರಿ ತೆರವುಗೊಳಿಸಿದ್ದೀರಿ ಅಂತಾರೆ, ಮುಖ್ಯಮಂತ್ರಿ ಅವ್ರಿಗೆಲ್ಲ ಆಲ್ಟರ್ನೇಟಿವ್ ಜಾಗ ಕೊಡ್ತೀನಿ ಅಂತಾರೆ. ನಾಚಿಕೆ ಆಗಲ್ಲ ನಿಮಗೆ?